ನಾವ್ ಹೋಗ್ತಿರೋದ್ ನೋಡಿದ್ರೆ ಬೇಬಿ ಶವರಿಗೆ, ಆದ್ರೆ ನಿಮ್ಮಮ್ಮ ನೋಡಿ ಅವ್ರದೇ 18 ವರ್ಷದ ಬರ್ತಡೇ ತರ ರೆಡಿ ಆಯ್ತಾಳೆ. ನನಗೆ ಇನ್ನೂ ಸ್ವೀಟ್ ಸಿಕ್ತಿನ್ನು, ನಿನ್ ಮಕ್ಕ ನೋಡಿ ಹೆಂಗೈತೆ. ಇದ್ದಿದ್ದೆ ಏನಾದ್ರೂ ಮಾಡ್ತಾಳೆ. ಸ್ವಾತಿ, ನೀನ್ ಇನ್ನೂ ರೆಡಿ ಆಗಿಲ್ವಾ? ನೋಡ್ರಿ ನಿಮ್ಮಮ್ಮ ನನ್ನ ಹೆಂಗ್ ರೇಗಿಸ್ತಿದಾರೆ ಅಂತ. ನೀವಿಬ್ರು ಸ್ಟಾಪ್ ಮಾಡ್ತೀರಾ? ಇದೇ ತರ ಜಗಳ ಆಡ್ಕೊಂಡಿರ್ತೀರಾ, ಇಲ್ಲ ಬೇಬಿ ಶವರ್ಗೆ ಏನಾದ್ರು ಗಿಫ್ಟ್ ತಗೊಂಡಿದ್ದೀರಾ, ಇಲ್ಲ ಬಿಟ್ಟಿಯಾಗಿ ಊಟ ಮಾಡ್ಕೊ ಬರ್ಬೇಕು ಅನ್ನೋ ಏನಾದ್ರು ಪ್ಲಾನ್ ಇದೆಯಾ? ನಿಮ್ಮಮ್ಮ ಸ್ವೀಟ್ 16 ಅಲ್ವಾ, ಅವ್ರನ್ನೇ ಕೇಳಿ. ಅವ್ರಿಗೆ ಗಾಡಿ ಓಡ್ಸಕ್ ಬರುತ್ತೆ, ಅಡ್ಗೆ ಮಾಡಕ್ ಬರುತ್ತೆ, ಅವ್ರು ಗೂಗಲ್ ಅಲ್ವಾ, ಅವ್ರನ್ನೇ ಕೇಳಿ, ಅವ್ರಿಗೆಲ್ಲ ಗೊತ್ತು. ಹೌದು, ನನಗೆ ಗೊತ್ತಿದೆ, ನಾನೊಬ್ಳು ತಾಯಿ ಅಲ್ವಾ. ತಾಯಿ ಮಗುಗೆ ಏನು ಯೂಸ್ ಆಗ್ಬೇಕು ಆ ಥರನೇ ಗಿಫ್ಟ್ ತಗೋಬೇಕು. ಮತ್ತೆ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ನಾನು ಆಗ್ಲೇ ಗಿಫ್ಟ್ ತಗೊಂಡಾಗಿದೆ, ತಡೀರಿ ತರ್ತೀನಿ. ಇದು ಹಿಮಾಲಯ ಹ್ಯಾಪಿ ಬೇಬಿ ಗಿಫ್ಟ್ ಪ್ಯಾಕ್ ಮೇಡ್ ವಿತ್ ಜೆಂಟಲ್. ಯಾವುದೇ ತರಹದ ಆಶ್ ಕೆಮಿಕಲ್ನ ಇದರಲ್ಲಿ ಯೂಸ್ ಮಾಡಿರೋಲ್ಲ. ಹಾಗೆ ಇದು ಹರ್ಬಲ್ ಪ್ರಾಡಕ್ಟಿಂದ ಯೂಸ್ ಮಾಡಿರ್ತಾರೆ. ಮತ್ತು ಇದರಲ್ಲಿ pH ಲೆವೆಲ್ 5.5 ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇದೊಂದು ಪರ್ಫೆಕ್ಟ್ ಗಿಫ್ಟ್ ಅಮ್ಮ ಮತ್ತು ಮಗುಗೆ. ವಾ ಸ್ವಾತಿ, ನೀನು ಎಷ್ಟು ಬುದ್ಧಿವಂತೆ. ಯಪ್ಪ, ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅತ್ತೆ, ನಾನು ಲಿಪ್ಸ್ಟಿಕ್ ಹಾಕೊಳ್ಳೋದೇ ಮರ್ತೆ, ತಡೀರಿ ಬಂದೆ. ನೀನು ಎಷ್ಟು ಲಿಫ್ಟಿಕ್ ಆಗಿರ್ ಚೆನ್ನಾಗಿ ಕಾಣಲ್ಲ ಬಾ. ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು. ತಡಿ ನಾನು ಬರ್ತಿದ್ದೀನಿ.